ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಹೆಂಗೆ ರುಚಿ ರುಚಿ ರಸಂ ಮಾಡೋದಂತ ನೋಡ್ಬಿಡೋಣ. ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಇಲ್ಲಿ ಬಂದರೆ ಟೊಮೆಟೊ ಅವ್ರು 3-4 ಟೊಮೆಟೊ ತೊಗೊಂಡು ನೀರಲ್ಲಿ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಹೆಂಗೆ ಅಂದರೆ ಹಂಗೆ ಕೈಯಲ್ಲೇ ಸ್ಕ್ವೀಸ್ ಮಾಡಿ, ಪರವಾಗಿಲ್ಲ, ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಬೇಕು. ಒಳಗಡೆ ಇರೋ ರಸ ಎಲ್ಲ ಆಚೆ ಬರಬೇಕು. ನೆಕ್ಸ್ಟು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡ್ಕೊಂಡ್ರೆ ಈ ಒಳಗಡೆ ಇರೋ ಫ್ಲೇವರ್ಸ್ ಎಲ್ಲ ಆಚೆ ಬರುತ್ತೆ. ಆವಾಗ ರಸಕ್ಕೆ ಸ್ವಲ್ಪ ಟೇಸ್ಟು. ಮತ್ತು ಇಲ್ಲಿ ಬಂದರೆ ಮೆಣಸು ಮತ್ತು ಜೀರಿಗೆ, ಅದು ಎರಡನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡಿಕೊಂಡು ಆರೋದ್ಮೇಲೆ ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನು ಜಜ್ಕೊಬೇಕು, ಪೌಡ್ರ್ ಮಾಡ್ಕೊಬೇಕು, ಕೋರ್ಸ್ ಪೌಡರ್ ಮಾಡ್ಕೊಬೇಕು ಕಲ್ಲಲ್ಲಿ. ಹೆಂಗೆ ಅಂದರೆ ಹಾಗೆ. ಇಲ್ಲಿ ಬಂದರೆ ಬೆಳ್ಳುಳ್ಳಿ, ಒಂದು 4-5 ಬೆಳ್ಳುಳ್ಳಿ ತಗೊಂಡು ಅದೇ ಥರ ಜಜ್ಕೊಬೇಕು. ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ ಒಂದು 6-7 ಇಲ್ಲಾಂದರೆ 8. ಇಲ್ಲಿ ಸೈಡಲ್ಲಿ ಸ್ವಲ್ಪ ಎಣ್ಣೆ, ನೀವು ಜಜ್ಕೊಂಡಿರ್ತೀರಲ್ಲ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಬಂದರೆ ನೀವು ಸ್ಕ್ವೀಸ್ ಮಾಡಿರ್ತೀರಲ್ಲ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು, ಅದು 3ನ್ನ ಸ್ಕ್ವೀಸ್ ಮಾಡಿರ್ತೀರಲ್ಲ ಆ ನೀರನ್ನ ಇದಕ್ಕೆ ಹಾಕ್ಬಿಡೋದು. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು, ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ನೀವು ಪೌಡ್ರ್ ಮಾಡಿರ್ತೀರಲ್ಲ ಆ ಬಾಯ್ಲಿಂಗ್ ಟೈಮಲ್ಲಿ ಆ ಪೌಡ್ರನ್ನ ಸ್ವಲ್ಪ ಹಾಕಬೇಕು. 1 ಸ್ಪೂನು 2 ಸ್ಪೂನು ಹಾಕ್ಬಿಟ್ಟು ಆದಮೇಲೆ 2 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿಬಿಟ್ಟು ರಸ ಹೆಂಗಿರ್ತದೆ ಗೊತ್ತಾ? ಆಹಾ, ಆ ರಸನ ಟೇಸ್ಟ್ ಮಾಡಿ, ನಿಜವಾಗ್ಲೂ ಸೂಪರಾಗಿರ್ತದೆ. ಹಂಗೆ ಕುಡಿಬೋದು ಮತ್ತು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.